ವೆಲ್ಕಮ್ ಬ್ಯಾಕ್ ಟು ಚರ್ಚಿತ್ ಲಾಗ್ಸ್. ಸೊ ಇದು ನಮ್ದು ಲಾಸ್ಟ್ ಬ್ರೇಕ್ಫಾಸ್ಟ್ ಆಫ್ ಮೇಘಾಲಯ ಅಲ್ವಾ? ಏನೇನಿದೆ ನೋಡಿ, ಪಿಕಲ್, ರೋಟಿ, ಸಬ್ಜಿಯಲ್ಲಿ ಕ್ಯಾರೆಟ್, ಆಲೂಗಡ್ಡೆ ಅಷ್ಟೇ, ಬೀನ್ಸ್ ಇದೆ, ಮತ್ತೆ ಒಂದು ಚೆನ್ನಾಗಿದ್ಯಾ? ಓಕೆ ನೋಡಿ, ಸೋರಷ್ಟೇ ಇಂದ ಇಷ್ಟೆಲ್ಲ ಪ್ಲಾಂಟ್ಸ್ ಇಟ್ಕೊಂಡಿದ್ದೇನೆ. ನಮ್ಮ ಸ್ಟೇ ಓನರ್ ಏನಾದ್ರು ನೋಡಿದ್ರೆ ನೆಕ್ಸ್ಟ್ ಟೈಮ್ ಅಂತ ನಾನು ಎಂಟ್ರಿ ಮಾಡ್ಲಿಕ್ಕೆ ಅಲೋ ಮಾಡಲ್ಲ. ಬಿತ್ತು ನೋಡಿ, ನಾನು ಈಗ ಪ್ಯಾಕ್ ಮಾಡಿ ಹಿಡ್ಕೋಬೇಕು ಬೇಗ ಬೇಗ. ನಮ್ಮ ಡ್ರೈವರ್ ಬಂದಾಯ್ತು, ಹೋಗ್ಬೇಕು. ಬನ್ನಿ ಹೋಗುವ. ಇವತ್ತು ನಮ್ದು ಕೊನೆಯ ದಿನ ಮೇಘಾಲಯದಲ್ಲಿ, ಹಾಗಾಗಿ ಸೋರಸ್ ಸ್ಟೇಯಿಂದ ನೋಡಿ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ನಂಗಂತೂ ಹೋಗ್ಲಿಕ್ಕೆ ಸ್ವಲ್ಪ ಬೇಜಾರಾಗ್ತಾ ಉಂಟು, ಯಾಕಂದ್ರೆ ನಂಗೆ ಮೇಘಾಲಯದಲ್ಲಿ ಫುಲ್ ಹಸಿರು ಬೆಟ್ಟ ಗುಡ್ಡ ಇದೆಲ್ಲ ತುಂಬಾ ಇಷ್ಟ ಆಗಿತ್ತು. ಸೊ ಇವತ್ತು ನಮ್ದು ಪ್ಲಾನ್ ಏನಂದ್ರೆ, ಒಂದು ಜಲಪಾತ ಇದೆ, ಮತ್ತೇನೋ ಬಂಜಿ ಜಂಪ್ ಆತರ ಏನೋ ಪ್ಲಾನ್ ಇದೆ. ಅದಾದ್ಮೇಲೆ ಇಲ್ಲಿ ಮೇಘಾಲಯದ ಟ್ರೆಡಿಷನಲ್ ಬಟ್ಟೆ ಇದೆ ಅಲ್ಲ, ಅದನ್ನ ಹಾಕಿ ಫೋಟೋ ಸೆಷನ್ ಇರುತ್ತೆ. ಅದಾದ್ಮೇಲೆ ಡ್ರೈವರ್ ನಮ್ಮನ್ನ ಗುವಾಹಟಿ ಏರ್ಪೋರ್ಟ್ಗೆ ಬಿಡ್ತಾರೆ. ಅರೌಂಡ್ 8 ಗಂಟೆ ನಡುವಲ್ಲಿ ಬಿಡ್ತಾರೆ. ಅಲ್ಲಿಗೆ ನಮ್ಮ ಮೇಘಾಲಯದ 6 ದಿನದ ಟ್ರಿಪ್ ಮುಗೀತದೆ. ಬನ್ನಿ ನೋಡುವ ಇವತ್ತಿನ ಕೊನೆಯ ದಿನ ಹೇಗಿರುತ್ತೆ ಅಂತ. ನಾವು ನಮ್ಮ ಮೊದಲನೇ ಜಾಗ ನೋಹಕಾಲಿಕೈ ಫಾಲ್ಸ್ ಹತ್ರ ಬಂದೇ ಬಿಟ್ವಿ. ನಾವು ಬೇಗ ಬಂದ್ವಿ, ಹಾಗಾಗಿ ಎಲ್ಲ ಶಾಪ್ ಇನ್ನೂ ಓಪನ್ ಆಗಿಲ್ಲ, ಓಪನ್ ಆಗ್ತಾ ಇದೆ. ಸೊ ನಾವು ಇವಾಗಿದ್ದೇವೆ ಡೇ 6. ಫಸ್ಟ್ ಪ್ಲೇಸ್ ಬಂದಿರೋದು ನೋಹಕಾಲಿಕೈ ಫಾಲ್ಸ್. ಸೊ ಇದಕ್ಕೆ ಸ್ಟೋರಿ ಇದೆ, ವೆರಿ ಟ್ರಾಜಿಕ್ ಸ್ಟೋರಿ. ನಾನು ಇವಾಗ ಅದೇ ಓದ್ತಾ ಇದ್ದೆ ನೋಡಿ, ಅಲ್ಲಿ ಬರ್ದಿದಾರಲ್ಲ ಅದರಲ್ಲಿ ಬರ್ದಿದೆ, ವೆರಿ ಟ್ರಾಜಿಕ್ ಸ್ಟೋರಿ. ಇದುವೇ ನೋಡಿ ನೋಹಕಾಲಿಕೈ ಫಾಲ್ಸ್, ಅತ್ಯಂತ ಎತ್ತರವಾದ ಜಲಪಾತಗಳಲ್ಲಿ ಒಂದು. ಇದು 11,115 ಫೀಟ್ ಆಲ್ಟಿಟ್ಯೂಡ್ ಅಲ್ಲಿ ಇದೆ. ತುಂಬಾನೇ ಸುಂದರವಾಗಿ ಕೂಡ ಇದೆ. ಈ ಜಲಪಾತ ನೋಡ್ಲಿಕ್ಕೆ ಹೇಗೆ ಸುಂದರವಾಗಿ ಉಂಟೋ ಅಷ್ಟೇ ಭೀಕರ ಭಯಾನಕವಾದ ನೋವಿನ ಕತೆ ಕೂಡ ಇದ್ರೊಂದಿಗೆ ಸೇರಿಕೊಂಡಿದೆ. ಇಲ್ಲಿನ ಗ್ರಾಮದಲ್ಲಿ ಒಂದು ಅಮ್ಮ ಮಗಳು ವಾಸಿಸ್ತಾ ಇದ್ರು. ಅಮ್ಮನ ಹೆಸರು ಲಿಕೈ ಅಂತ ಹೇಳಿ. ತನ್ನ ಗಂಡನ ದೇಹತ್ಯ ಆದ ನಂತರ ಅವರು ಮರು ಮದುವೆ ಆದ್ರು. ಆದ್ರೆ ಅವರ 2ನೇ ಗಂಡ ಈ ಅಮ್ಮ ಮಗಳ ಪ್ರೀತಿಯನ್ನು ಕಂಡು ಬಹಳ ಅಸೂಯೆ ಪಡ್ತಿದ್ದ. ಒಂದಿನ ಲಿಕೈ ಅಂದ್ರೆ ಅಮ್ಮ ಇಲ್ಲದ ಸಮಯ ನೋಡ್ಕೊಂಡು ಅವನು ಮಗಳನ್ನು ಸಾಯಿಸಿ ಅಡುಗೆ ಮಾಡ್ತಾನೆ. ಇವಾಗ ಅಮ್ಮ ಲಿಕೈ ಇದಲ್ಲ, ಅವರು ಬಂದು ಆ ಅಡುಗೆಯನ್ನು ತಿಂತಾರೆ. ಆಮೇಲೆ ಅಲ್ಲಿ ಅವರ ಮಗಳ ಬೆರಳನ್ನು ನೋಡಿ ಸತ್ಯ ಗೊತ್ತಾಗ್ತದೆ ಅವರಿಗೆ. ತುಂಬಾ ಬೇಸರಗೊಂಡು ಅಮ್ಮ ಈ ಜಲಪಾತದಿಂದ ಬಿದ್ದು ಸಾಯುತ್ತಾರೆ. ಹಾಗಾಗಿ ಇದ್ರ ಹೆಸರು ನೋಹಕಾಲಿಕೈ ಅಂತ ಹೇಳ್ತಾರೆ. ನೋಹ್ ಅಂದ್ರೆ ಜಂಪ್ ಅಂತ, ಕಾಲಿಕೈ ಅಂದ್ರೆ ಆಫ್ ಲಿಕೈ. ಹಾಗಾಗಿ ಎಲ್ಲಿ ಲಿಕೈ ಜಂಪ್ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ಈ ಜಲಪಾತದ ಹೆಸರು ನೋಹಕಾಲಿಕೈ ಅಂತ ಹೇಳಿ. திருச்சி வந்து உங்க அம்மா வளர்ந்த ஊரு, வளர்ந்து படிச்ச ஊரு. எங்க அம்மா படித்தாங்க நான் மட்டும் அடிச்சேன். அதுக்கப்புறம் திருப்பதியிலே நான் மட்டும் அடிச்சேன். அதுக்கப்புறம் நம்ம நேற்று திருநெல்வேலியிலே நாங்களும் திருநெல்வேலியிலே எங்க அம்மாவும் படித்தாங்க. ನಾವೀಗ ಬಂದಿದ್ದೇವೆ ನಮ್ಮ 2ನೇ ಜಾಗ. ಎಲ್ಲಿ ಗೊತ್ತಾ? ನಾವೀಗ ಮೇಘಾಲಯದ ಸಾಂಪ್ರದಾಯಿಕ ಉಡುಗೆ ಹಾಕಿ ಫೋಟೋ ತೆಗಿಲಿಕ್ಕೆ. ಇಲ್ಲಿ ಒಬ್ಬರಿಗೆ 100 ರೂಪಾಯಿ ತಗೊಂಡ್ರು. ಮತ್ತೆ ಫೋಟೋ ನಾವೇ ತಗೊಳ್ಬೇಕು, ಅವ್ರು ತೆಗಿಯಲ್ಲ. ಡ್ರೆಸ್ ಅಪ್ ಮಾಡಿ ಬಿಡ್ತಾರೆ ಅವರು ನೀಟಾಗಿ, ಫೋಟೋ ನಾವು ತಗೋಬೇಕು.
ಅಫಿಷಿಯಲಿ ನಾವು ಕೊನೆಯ ಜಾಗ ಮೇಘಾಲಯದಲ್ಲಿ ನೋಡ್ತಾ ಇರೋದು. ಇದರ ಹೆಸರು ಡಿಂಪಿಪ್ ವ್ಯಾಲಿ ಮಾಕ್ಡಾಕ್ ವಿಲೇಜ್ ಇದು. ಸೊ ಇಲ್ಲಿ ನಮಗೆ ಬಂಜಿ ಜಂಪ್ ಇದೆ ಮತ್ತೆ ಜಿಪ್ ಲೈನ್ ಇದೆ. ಈ ಎರಡು ನಾವು ಬೇಕಾದ್ರೆ ಮಾಡ್ಬೋದು, ಅದರ ಆಪ್ಷನ್ ನಾವೇ ಪೇ, ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲಿಲ್ಲ. ಸೊ ನಾವು ಬೇಕಾದ್ರೆ ಪೇ ಮಾಡಿ ಹೋಗ್ಬೋದು. ಬನ್ನಿ ಅಟ್ಲೀಸ್ಟ್ ವ್ಯೂ ನೋಡೋ ಫಸ್ಟ್, ಆದ್ಮೇಲೆ ಯಾರಾದ್ರೂ ಇಷ್ಟಪಟ್ರೆ ಜಿಪ್ ಲೈನ್ ಅಥವಾ ಬಂಜಿ ಜಂಪ್ ನಾವು ಮಾಡ್ಕೋಬಹುದು. ನನಗೆ ಹುಷಾರಿರ್ಲಿಲ್ಲ, ಹಾಗಾಗಿ ನಾನು ಇವತ್ತು ಯಾವ್ದು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ನೋಡೋಣ ಯಾರ್ಯಾರು ಮಾಡ್ತಾರೆ ಬಂಜಿ ಜಂಪ್ ಅಥವಾ ಜಿಪ್ ಲೈನ್ ಅಂತ. ಅದಾದ್ಮೇಲೆ ನಾವು ಮತ್ತೆ ಶಿಲಾಂಗ್ಗೆ ಹೊರಡಬೇಕು. ನೋಡಿ, ಪಯನೀರ್ ಅಡ್ವೆಂಚರ್ ಟೂರ್ ಅಂತ ಹೇಳಿ ಇದ್ರ ಏಜೆನ್ಸಿ ಹೆಸರು. ಇಲ್ಲಿ ಬಂಜಿ ಜಂಪ್ ಮತ್ತೆ ಜಿಪ್ ಲೈನ್ ಮಾಡಿಸ್ತಾರೆ. ಜಿಪ್ ಲೈನ್ ಅದು ತುಂಬಾ ಲೇಯರ್ ಅಲ್ಲಿ ಇದೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಅವ್ರು ಕವರ್ ಮಾಡ್ತಾರೆ. ಸೊ ನಮ್ಮ ಇವಾಗ ಗ್ರೂಪ್ ಅಲ್ಲಿ ಇವರು ಪ್ರಿಯಾ ಮತ್ತೆ ರಾಜೇಶ್ ಮತ್ತೆ ಇವರು ರಾಗಿಣಿ, ಇವ್ರು 3 ಜನ ತಗೊಂಡ್ರು ಜಿಪ್ ಲೈನ್ಗೆ. ನಾವಿಬ್ರು ಹೋಗಿಲ್ಲ. ಮತ್ತೆ ಅವಳು ಹುಡುಗಿ ಇದ್ಲಲ್ಲ ಆದಿ, ಅವಳು ತುಂಬಾ ಹೋಗ್ಬೇಕು ಅಂತ ತುಂಬಾ ಆಸೆಯಲ್ಲಿದ್ಲು. ಬಟ್ ಅವಳಿಗೆ ಅಲೌ ಮಾಡ್ಲಿಲ್ಲ. ಅಂದ್ರೆ 10 ವರ್ಷದಿಂದ ಮೇಲೆ ಇರುವವರು ಹೋಗ್ಬೇಕಂತೆ. ಮ್ಯಾಕ್ಸಿಮಮ್ ವೇಟ್ ಇಲ್ಲಿರುವುದು 99 kg ಅಷ್ಟು. Adi, now tell me where they are going. When they are going now, you should be happy. See. You tell me in my video where they are going. Adi. Hello, Adi. Be happy. Okay, come. When others are going, you should be happy. Yay. Oh, that gloves also. Yes. Where is Ragini? She's not coming. I don't know. ಸೊ ಅವಳಿಗೆ ತುಂಬಾ ಇಷ್ಟ ಇತ್ತು. ಅಪ್ಪ ಅಮ್ಮ ಇಬ್ರು ಹೋದಾಗ ನಾನು ಬರ್ತೀನಿ ಅಂತ ತುಂಬಾ ಹತ್ಲು. ಅವಳು ಇವರು ಹೋಗಿ ಬರುವ ತನಕ ನಮಗೆ ಸಮಾಧಾನ ಮಾಡೋದಾಯ್ತು. ಅವಳನ್ನು ಅಲೋ ಮಾಡಲ್ಲ, ಏನು ಮಾಡಕ್ಕಾಗಲ್ಲ. ಬೇರೆ ಕಡೆ ಬೆಂಗಳೂರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೂ ಸಮಾಧಾನ ಆಗ್ತಿರ್ಲಿಲ್ಲ ಅವಳು. ಬನ್ನಿ ಇವ್ರು ಏನ್ ಮಾಡ್ತಾರೆ ನೋಡುವ. Adi wants to go, but they are not allowing Adi because he is only 6 years old. So she is crying. ಇಲ್ಲಿ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಬಂಜಿ ಜಂಪಿಂಗ್ ಇರುತ್ತೆ ಕೆಳಗಡೆ. ಸೊ ಅಲ್ಲಿಗೆ ಬೇರೆ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅಲ್ಲಿಂದ ಹಾರೋದಿರತ್ತೆ. Because of her, you guys went. You didn't know, like when you are coming, when Prabal is there too. You should come downside. They're not allowed. Only participants. Some persons came, yeah, without a belt. ನಮ್ ಜೊತೆ ಒಬ್ರು ಇದ್ರಲ್ಲ ರಾಗಿಣಿ ಅಂತ, ಅವ್ರು ನೋಡಿ ಇಲ್ಲಿ ಮಿಡ್ಲಲ್ಲಿ ಸ್ಟಕ್ ಆಗಿದ್ದಾರೆ. ಅಂದ್ರೆ ಇದು ತುಂಬಾ ಸ್ಲ್ಯಾಂಟ್ ಆಗಿಲ್ಲ, ಸ್ವಲ್ಪ ಸ್ಟ್ರೈಟ್ ಆಗೇ ಇದೆ. ಸೊ ಸ್ಲೋ ಆಗಿ ಹೋಗುತ್ತೆ. ಸೊ ಹಾಗಾಗಿ ಈ ಕಡೆಯಿಂದ ಯಾರೋ ಒಬ್ರು ಇವಾಗ ಬರ್ತಾರೆ, ಹಾಗೆ ಅವ್ರಿಗೆ ವೇಟ್ ಮಾಡ್ತಿದ್ದಾರೆ. ನೋಡಿ ಆಲ್ರೆಡಿ ಒಬ್ರು ಹೋಗ್ತಾ ಇದ್ದಾರೆ. ಅವ್ರು ಮೇ ಬಿ ಅವರನ್ನು ಪುಷ್ ಮಾಡ್ಕೊಂಡು ಬರ್ತಾರೆ ಅನ್ಸುತ್ತೆ. ನೋಡುವ ಏನ್ ಮಾಡ್ತಾರೆ ಅಂತ. ಅವ್ರು ತುಂಬಾ ಹೊತ್ತಲ್ಲೇ ವೇಟ್ ಮಾಡ್ತಾ ಇದ್ರು. ಮತ್ತೆ ಈ ಕಡೆಯಿಂದ ಅವರು ಇನ್ಸ್ಟ್ರಕ್ಟರ್ ಅನ್ಸುತ್ತೆ ಹೋದ್ರು ಒಬ್ರು. ನೋಡಿ ಪುಲ್ ಮಾಡ್ಕೊಂಡ್ ಬರ್ತಿದ್ದಾರೆ. ಬಂಜಿ ಜಂಪಿಂಗ್ ಯಾರು ಮಾಡ್ಲಿಲ್ಲ ನಮ್ಮ ಗ್ರೂಪ್ ಅಲ್ಲಿ. ಜಿಪ್ ಲೈನ್ 3 ಜನ ಮಾಡಿದ್ರು, ಚೆನ್ನಾಗಿತ್ತು ಅದನ್ನು. ಸೊ ಇವಾಗ ನಾವು ಶಿಲಾಂಗ್ಗೆ ಹೊರಡ್ತಾ ಇದ್ದೇವೆ. ಶಿಲಾಂಗಿಂದ ಮತ್ತೆ ಊಟ ಮಾಡ್ಕೊಂಡು, ಎಲ್ಲಿ ಡ್ರೈವರ್ ಹೇಳ್ತಾರೆ ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ನಾವು ಏರ್ಪೋರ್ಟಿಗೆ ಹೋಗ್ಬೇಕು. ಸೊ ಮೇಘಾಲಯದ ಈ ಸಲದ ಟ್ರಿಪ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ನಂಗೆ ಅಂದ್ರೆ ಕಮ್ಮಿ ಜನ ಇದ್ರು, ಮತ್ತೆ ಕಾರಲ್ಲಿ ಇದ್ದಾರಲ್ಲ ಎಲ್ಲರೂ ಮಾತಾಡೋಕ್ ಸಿಗತ್ತೆ. ಇಲ್ಲಾಂದ್ರೆ ಇವಾಗ ಟ್ರಾವೆಲರ್ ಅಲ್ಲೆಲ್ಲ ಹೋದ್ರೆ ಒಂದೊಂದ್ಸಲ ಒಂದ್ ಗ್ರೂಪ್ ಇರತ್ತೆ, ಅವರೇ ಸಪ್ರೇಟ್ ಆಗಿರ್ತಾರೆ. ಸೊ ನಾವು ಬೇರೆಯವ್ರ ಜೊತೆ ಕನೆಕ್ಟ್ ಆಗೋಕ್ಕೂ ಆಗಲ್ಲ. ಸೊ ನಾವಿದ್ದ 6 ದಿನ ಮೇಘಾಲಯದಲ್ಲಿ ತುಂಬಾ ಚೆನ್ನಾಗಿತ್ತು. ನನಗೆ ಫುಡ್ ಒಂದು ತುಂಬಾ ಭಯ ಆಗಿತ್ತು ಏನಿರುತ್ತೋ ಅಂತ. ನಂಗೆ ರೈಸ್ ಐಟಮ್ ಸ್ವಲ್ಪನಾದ್ರೂ ಇರ್ಲೇಬೇಕು, ದಿನದಲ್ಲಿ 1 ಟೈಮ್. ಸೊ ಅದು ಲಾಸ್ಟ್ ಒಂದ್ಸಲ ಬೇರೆ ಟ್ರಿಪ್ಪಲ್ಲಿ ಹೋದಾಗ ನನಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಆ ಥರ ಫುಡ್ ಇದ್ ಮಾತ್ರ ನನಗೆ ತುಂಬಾ ಬೆಸ್ಟ್ ಅನಿಸ್ತು. ನನಗೇನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಮತ್ತೆ ನೇಚರು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಜನರು ತುಂಬಾ ಚೆನ್ನಾಗಿದ್ದಾರೆ. ನಾನು ಅಮ್ಮವು ಚೆನ್ನೈಲೆ ಎಂಗೆನ್ನಿಟ್ಟು ಯಾರನ್ನ ತೀರಿಸನಿಲೆ. ಈ ಟ್ರಿಪ್ ನ ಕೊನೆಯ ಲಂಚ್. We are having last lunch of our trip.
One fried rice, veg thali, veg boring. ஆமா. It's trying something new. chicken noodles. For you, what you order? Nothing. Biryani. Egg biryani. No, kuska. Egg biryani. This is good. Oh, egg is present here. See, two egg. That's it. Like Egg. Easter egg. Right inside. Oh. ಊಟ ಮಾಡಿ ಆಯ್ತು ಡಾಬಾದಲ್ಲಿ. ಇವಾಗ ಇವರು ರಾಜೇಶ್ ಬ್ರೋ ಅವ್ರಿಗೆ ಪೈನಾಪಲ್ ಬೇಕಂತೆ, ಹಾಗೆ ನೋಡ್ತಾ ಇದ್ದಾರೆ. ಚೆನ್ನಾಗಿತ್ತು, ತುಂಬಾ ಲೈಕ್ ದಪ್ಪ ದಪ್ಪ ಪೈನಾಪಲ್ಸ್ ಇತ್ತು. ನಾನು ಆದಿ ಇಲ್ಲಿ ಪ್ಲೇ ಸ್ಟೇಷನ್ ತರ ಇತ್ತು, ಅಲ್ಲಿ ಕರ್ಕೊಂಡು ಹೋದೆ ಅವಳನ್ನು. ಸೊ ಅವಳು ಸ್ವಲ್ಪ ಆಟ ಆಡ್ತಾ ಇದ್ಲು. ಮತ್ತಿನ್ನು ನಾವು ಹೊರಡ್ಬೇಕು. I'm going to celebrate this thesis down. Oh, nice. You're going to park? Yes. Okay. My mommy will buy something. Carefully. Yeah. If I open this in the flight, then also I will get arrested. Maybe. I don't know. Then state-wise. ನಾವೀಗ ಶಿಲ್ಲಾಂಗ್ ಬಿಟ್ಟು ಗುವಾಹಟಿಗೆ ಬಂದು ರೀಚ್ ಆದ್ವಿ ನೋಡಿ. ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ ಏರ್ಪೋರ್ಟು. ಸೊ ರಾಜೇಶ್ ಮತ್ತೆ ಇವರು ಪ್ರಿಯ ಇದಾರಲ್ಲ, ಅವರು ಆದಿ ನಾಳೆ ಫ್ಲೈಟ್ ಇದೆ, ಹಾಗಾಗಿ ಅವ್ರು ಇಲ್ಲಿ ಸ್ಟೇ ಮಾಡ್ತಾರೆ ಒಂದಿನ. ನಾವೀಗ ಏರ್ಪೋರ್ಟಿಗೆ ಹೋಗ್ಬೇಕು. ಸೊ ಇವಳು ಆದಿ ಅಂತೂ ಇವ್ರನ್ನ ಬಿಟ್ಟು ಬರ್ಲಿಕ್ಕೆ ಒಪ್ತಾನೆ ಇಲ್ಲ, ಫುಲ್ ಹಿಡ್ಕೊಳ್ತಿದ್ದಾಳೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ ನೋಡಿ. Please share and subscribe and like also. Like also. Share, comment to Charshit Vlogs. Oh, nice. Okay. Since I never get angry. Yeah. Okay, take him. सही बोला हम गादी स्टाइल आईडी बाय தெரியாது பாய் நீங்க ஜஸ்ட் தெரியுமா நீ அவளை அனுப்பிச்சு இல்ல நான் ஸ்கூல் டைம் நினைக்கிறேன் சரி பை பை Hey, okay, leave the Mari. வெல்கம் நெக்ஸ்ட் டைம் அதெல்லாம் பண்ணக்கூடாதுடா. ஏய் விடு. Let them know. ஆமால வா. I will again wait for 1 week. Okay. வா. Next month போலாம். Hey, December போலாம். கோவா. Okay. no home Adi, I need my husband back. He's mine. You take. he come to Bangalore we go school there
You go with them to their house to Bangalore. Come. You come. Yeah, we'll go. Otherwise, you came now. Now I have to go. Flight is there. I paid money. We'll get late, Adi. Yeah. We'll get late otherwise. We'll meet up. Guys, we are living to Bangalore. Namma Bangalore. Yeah. She is giving me good contents, not you. She. We can say we are done with it's 180 empty. rupees. And cost of the tea is 180 rupees. Next. Feel like eating this also. By the way, it is Kannada vlog, Kannada YouTube channel. You have to talk in Kannada. We are like You have to talk in Actors. Kannada also. It is your channel also. ಎಲ್ಲರೂ ಟೀ ಕುಡೀರಿ. ಇಲ್ಲಿ ಈ ಬಿಸ್ನೆಸ್ಗೆ ಹೆಲ್ಪ್ ಮಾಡಿ ಕುಡಿಯೋದೇ ಹೋಗ್ಬೇಡಿ ಜಾಸ್ತಿ You guys cost talk ಇದೆ in ಅಂತ. Kannada only, no? ಅವಾಗ ಲಂಚ್ ಹಚ್ಚಾರ ಲಂಚ್ ನಮ್ಮ ಪ್ರಿಪೇರ್ ಅಂತ ಆತೆ. ಅವರ ರೆಕಾರ್ಡ್ ರಾಗಿಣಿ ಕೂಡ ಬೆಂಗಳೂರೇ ಇದ್ದದ್ದು ಹೋಗೋದು, ಬಟ್ ಅವ್ರದ್ದು ಬೇಗ ನಮ್ಮದು ಫ್ಲೈಟ್ ನೆಕ್ಸ್ಟ್ 1 hour ಇತ್ತು. ಬಟ್ ಅದಾಗಿ ಮತ್ತು 1.5 ಗಂಟೆ ಡಿಲೇ ಆಯಿತು. ಕೂತು ಸುಸ್ತಾಯಿತು ಮಾತ್ರ, ತುಂಬ ಏರ್ಪೋರ್ಟಲ್ಲಿ ಹಸು ಆಗ್ತಿತ್ತು. ಬಟ್ ನಾವು ಇನ್ನು ಫ್ಲೈಟಲ್ಲೇ ತಿನ್ನುವ ಅಂತ ಅಲ್ಲಿ ತಿನ್ನಲಿಲ್ಲ ಏರ್ಪೋರ್ಟಲ್ಲಿ, ಜಸ್ಟ್ ಒಂದು ಟೀ ಕೊಡ್ತೀವಿ ಅಷ್ಟೇ. ಹಾಗೆ ಫ್ಲೈಟ್ ಹೊರಡಿತ್ತು. ನಂದಿದ್ದು ಸೆಕೆಂಡ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು, ಅದು ನನ್ನ ಗಂಡನ ಜೊತೆನೇ 2ನೇ ಸಲ. ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಕೂಡ ಹೋಗಿದ್ದು, ಸೆಕೆಂಡ್ ಟೈಮ್ ಕೂಡ ಫ್ಲೈಟಲ್ಲಿ ಹೋಗ್ತಾ ಇರೋದು. ಹಾಗೆ ವಿಂಡೋ ಸೀಟು ಸಿಕ್ಕಿತ್ತು ನನಗೆ. ಹಾಗೆ ಹೊರಗಡೆ ನೋಡ್ಕೊಂಡು ಕಿಟಕಿಯಲ್ಲಿ ನೈಟ್ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಅಲ್ಲಿ ಇದೇನೋ ಗೊತ್ತಾಗ್ಲಿಲ್ಲ, ಏನೋ ರಿವರ್ ಅಥವಾ ಏನೋ ಅಂತ ಲೈನ್ ನೋಡಿ ಕಾಣಿಸ್ತಾ ಇದೆ ಅಲ್ಲ. ಹಾಗೆ ಮತ್ತೆ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಬಂತು ನೋಡಿ. ಸೊ ಏರ್ ಹೋಸ್ಟ್ರೆಸ್ ಬಂದು ಕೊಟ್ಟು ಹೋದ್ರು. 8 ನಿಮಿಷ ಆದ್ಮೇಲೆ ಓಪನ್ ಮಾಡಿ ಮತ್ತೆ ತಿನ್ಬೋದು ಅಂತ ಹೇಳಿ ಹೋದ್ರು. ಹಾಗೆ ವೇಟ್ ಮಾಡ್ತಾ ಇದ್ವಿ, ತುಂಬಾ ಹಸು ಕೂಡ ಆಗ್ತಿತ್ತಲ್ಲ. 8 ನಿಮಿಷ ಆಯ್ತು, ಇವಾಗ ಓಪನ್ ಮಾಡ್ತಾ ಇದ್ದೇವೆ. ನೋಡು ಒಳಗಡೆ ಏನೇನಿದೆ, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಇದೆ, ಚಿಕನ್ ಪೀಸ್ ಇದೆಯೋ ಇಲ್ಲೋ ಅಥವಾ ಖಾಲಿ ಬಿರಿಯಾನಿನ ಅಂತ. ಚಿಕನ್ ಪೀಸ್ ಕಾಣಿಸ್ತಾ ಇದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಟೇಸ್ಟು ಇದೆ ಅಂತ ಅಂದ್ಕೊಳ್ತಾ ತಿಂತಾ ಇದ್ದೇವೆ. ಚಿಕನ್ ಬಿರಿಯಾನಿ ಮಾತ್ರ ತುಂಬ ಟೇಸ್ಟಿಯಾಗಿತ್ತು, ತುಂಬ ಹಸು ಆಗಿತ್ತಲ್ಲ, ಆ ಕಾರಣದಿಂದ ಟೇಸ್ಟ್ ಬಂತ ಗೊತ್ತಿಲ್ಲ. ಬಟ್ ಟೇಸ್ಟ್ ಚೆನ್ನಾಗೇ ಇತ್ತು, ಸುಳ್ಳು ಹೇಳ್ಬಾರ್ದಲ್ಲ. ತುಂಬ ಚೆನ್ನಾಗಿತ್ತು, ಇಬ್ಬರಿಗೂ ಇಷ್ಟ ಆಯಿತು, ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಕೊನೆಗೂ 7 ದಿನಗಳ ನಂತರ ನಮ್ಮ ಬೆಂಗಳೂರಿಗೆ ನಾವು ಬಂದು ರೀಚ್ ಆದ್ವಿ. ನೋಡಿ, 3-4 ಗಂಟೆ ಆಸ್ಪಾಸ್ ಆಗಿತ್ತು. ಇನ್ನು ಕ್ಯಾಬ್ ಮಾಡ್ಕೊಂಡು ನಾವು ಮನೆಗೆ ಹೋಗ್ಬೇಕು. ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿವರೆಗೆ ನಮ್ಮ ಚಾನಲ್ ಚರ್ಚಿತ್ ವ್ಲಾಗ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.